ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಈ ಒಂದು ರೀಡಿಂಗ್ನ ಯಾರು ಒಂದು ರಿಲೇಟೆಡಲ್ಲಿ ನೋಡ್ತಾ ಇದ್ದೀರಾ, ಆ ವ್ಯಕ್ತಿ ಈ ಒಂದು ಪ್ರೀತಿಯಲ್ಲಿ ಏನು ನಿರ್ಧಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ನೆನಪಿರಲಿ. ಯಾವುದೇ ರೀತಿಯಾದಂಥ ಪರ್ಸ್ನಲ್ ಆಗಿ ನೀವು ತಗೊಳ್ಳೋದು ಬೇಡ. ಇದರಲ್ಲಿ ನಿಮಗೆ ಈ ಒಂದು ಟಾಪಿಕ್ ಇಂಟ್ರೆಸ್ಟ್ ಇದ್ದರೆ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಓಕೆ, ಇಲ್ಲ ಅಂತಿದ್ರೆ ನೀವು ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ನ ತೊಗೊಳ್ತೀರಾ. ಟ್ಯಾರೋ ಕನ್ಸಲ್ಟೇಷನ್ ಇರ್ಬೋದು, ಪೆಂಡುಲಮ್ ಕನ್ಸಲ್ಟೇಷನ್ ಇರ್ಬೋದು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ತೀರಾ ಅಂತಿದ್ರೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆನಾ? ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಫಸ್ಟ್ ಟೈಮ್ ಇದೇ ವಿಡಿಯೋ ಮುಖಾಂತರ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಚಾನಲ್ ಮುಖಾಂತರ ನೀವೆಲ್ಲರೂ ನನಗೆ ಕನೆಕ್ಟ್ ಆಗಿದ್ದೀರಾ, ಹಾಗೆ ಈ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ, ಈ ಒಂದು ರೀಡಿಂಗ್ ನೋಡಿದ ಮೇಲೆ ನಮಗೊಂದು ಸೊಲ್ಯೂಷನ್ ಅಂತ ಇದೆ ರೀಡಿಂಗಲ್ಲಿ ಹೇಳಿ ಮ್ಯಾಮ್ ಅಂತ ಹೇಳಿ. ಡೆಫಿನೆಟ್ಲಿ ಹೇಳ್ತೀನಿ ಇವತ್ತಿಂದ. ಓಕೆ, ಲಾಸ್ಟಲ್ಲೇ ನಿಮಗೊಂದು ಸೊಲ್ಯೂಷನ್ನ ಹೇಳ್ತೀನಿ. ಬಟ್ ಇಲ್ಲಿ ಎಲ್ಲರ ಪ್ರಾಬ್ಲಮ್ಮು ಒಂದೇ ಥರ ಇರಲ್ಲ ಲೈಫಲ್ಲಿ, ಅಲ್ವಾ? ಅವ್ರವ್ರ ಜೀವನದಲ್ಲಿ ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ, ಅಲ್ವಾ? ಸೊ ಹಾಗಾಗಿ ಇಲ್ಲಿ ನೀವು ಡೈರೆಕ್ಟಾಗಿ ನೀವು ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ನ ತೊಗೊಂಡು ನೀವು ಸೊಲ್ಯೂಷನ್ನ ತೊಗೊಂಡ್ರೆ ನಿಮ್ಮ ಲೈಫಿಗೆ ಅದು ಯೂಸ್ ಆಗುತ್ತೆ. ಬಟ್ ಇಲ್ಲಿ ನಾನು ಹೇಳೋವಂಥದ್ದನ್ನು ನೀವು ಯೂಸ್ ಮಾಡ್ಬೋದು, ವರ್ಕ್ ಆಗಲ್ಲ ಅಂತಲ್ಲ, ವರ್ಕ್ ಆಗುತ್ತೆ ಡೆಫಿನೆಟ್ಲಿ. ಬಟ್ ಇಲ್ಲಿ ನಿಮ್ಮ ಒಂದು ಪ್ರಾಬ್ಲಮಿಗೆ ಅಂತಲೇ ಒಂದು ಸೊಲ್ಯೂಷನ್ ತೊಗೊಂಡ್ರೆ ಬೆಟರ್ ಅಲ್ವಾ ನಿಮ್ಮ ಲೈಫಲ್ಲಿ. ಸೊ ಹಾಗಾಗಿ ಇಟ್ಸ್ ಓಕೆ, ನಿಮಗೆ ಲಾಸ್ಟಲ್ಲಿ ನಾನು ನಿಮಗೆ ಸೊಲ್ಯೂಷನ್ನ ಕೊಡ್ತೀನಿ ನಿಮ್ಮ ಲವ್ ರಿಲೇಟೆಡ್ ಸಂಬಂಧಪಟ್ಟಂತೆ. ಓಕೆನಾ? ಸೊ ಅದನ್ನು ಲಾಸ್ಟಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾವು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಅಂದರೆ ಈ ಒಂದು ರೀಡಿಂಗ್ನ ಯಾವ ವ್ಯಕ್ತಿ ಮೇಲೆ ನೋಡ್ತಾ ಇದ್ದೀರಾ ಆ ವ್ಯಕ್ತಿ ಫೋಟೋ ಇದ್ದರೆ ನೋಡಿ, ಅಥವಾ ಆ ವ್ಯಕ್ತಿಯ ಫೇಸನ್ನ ನೆನ್ಪು ಮಾಡ್ಕೊಳ್ಳಿ. ಹಾಗೆ ನಾನು ಫ್ಲೇಮ್ ಹಚ್ಚಿದಾಗ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಸ್ಟಾರ್ಟ್ ಮಾಡೋಣ. ಮೂರು ಬಾರಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವ್ರ ಹೆಸರನ್ನು ಹೇಳಿ. ಓಕೆ, ಈ ವ್ಯಕ್ತಿ ನೀವು ನೆನಪಿಸ್ಕೊಂಡಿರೋವಂಥ ವ್ಯಕ್ತಿ ಈ ಒಂದು ಪ್ರೀತಿಯಲ್ಲಿ ಏನು ನಿರ್ಧಾರ ಮಾಡಬೇಕು ಅಂತ ಇದ್ದಾರೆ. ಓಕೆ, ಓಕೆ, ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮನ್ನು ಮಾತಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು. ಸಾರಿ, ಓಕೆ, ಇಲ್ಲಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬಾ ಎಲೋನ್ ಫೀಲ್ ಮಾಡ್ತಿದ್ದಾರೆ, ಒಂಟಿತನ ಅನುಭವಿಸ್ತಾ ಇದ್ದಾರೆ ನೀವಿಲ್ದೇನೆ. ಅವ್ರು ಯಾವ ಕೆಲಸವನ್ನು ಮಾಡಲಿಕ್ಕೂ ಕೂಡ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಓಕೆ, ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ, ಒಂಟಿಯಾಗಿ ಅವ್ರ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ, ಯಾರ ಜೊತೆಗೂ ಕೂಡ ಅವರು ಸೇರ್ತಾ ಇಲ್ಲ. ಓಕೆ, ಜಸ್ಟ್ ಅವರಾಯಿತು, ಅವ್ರ ಲೈಫ್ ಆಯಿತು, ಅವ್ರ ಕೆಲಸ ಆಯಿತು ಅಷ್ಟೇ ನೋಡ್ಕೊಂಡಿದ್ದಾರೆ. ಓಕೆನಾ? ಬಟ್ ಅವ್ರ ಮನಸ್ಸಲ್ಲಿ ಒಂದು ಹೋಪ್ ಇದೆ, ಡೆಫಿನೆಟ್ಲಿ ನಿಮ್ಮನ್ನು ಮತ್ತೆ ನಾನು ಭೇಟಿ ಮಾಡ್ತೀನಿ, ಈ ಒಂದು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ ಅನ್ನೋಂಥದ್ದು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಕೊಂಡಿದ್ದಾರೆ ಅವರು. ಓಕೆ, ಓಕೆ, ತುಂಬಾ ಚಂಚಲ ಅವ್ರ ಮನಸ್ಸಾಗಿರ್ಬೋದು, ಅವರ ಯೋಚನೆ ಆಗಿರ್ಬೋದು, ಪೂರ್ತಿ ಚಂಚಲವಾಗಿದೆ. ನಿರ್ಧಾರ ತಗೊಳ್ಲಿಕ್ಕೆ ಕೆಪಾಸಿಟಿ ಅವರಿಗೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆಗ್ತಾ ಇಲ್ಲ. ತುಂಬಾ ಕನ್ಫ್ಯೂಷನ್ ಮೈಂಡಲ್ಲಿದ್ದಾರೆ, ಏನು ಮಾಡಬೇಕು ಅನ್ನೋ ಅಂಥದ್ದೇ ಅವ್ರ ಮೈಂಡಲ್ಲಿ ಗೊತ್ತಾಗ್ತಿಲ್ಲ. ತುಂಬಾ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ. ಓಕೆ, ಎಸ್, ಒಂದ್ಸಲ ಪ್ರೀತಿ ಬೇಕು, ಒಂದ್ಸಲ ಬೇಡ. ಓಕೆ,
ಒಂದ್ಸಲ ನೀನು ಬೇಕು ಅಂತ ಹೇಳ್ತಾರೆ, ಒಂದ್ಸಲ ನೀನು ಬೇಡ ಅಂತ ಹೇಳ್ತಾರೆ. ಟೋಟಲಿ ಅವ್ರ ಮೈಂಡ್ ಫುಲ್ ಕನ್ಫ್ಯೂಷನಲ್ಲಿದೆ ಅಂತಲೇ ಹೇಳ್ಬೋದು. ಓಕೆ, ಅಥವಾ ಅವ್ರನ್ನ ಕನ್ಫ್ಯೂಷನ್ ಮಾಡಿಸ್ತಾ ಇರ್ಬೋದು ಯಾರಾದರೂ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಎಸ್, ನೋಡಿ, ಮನಸ್ಸು ನಿತ್ತಲ್ಲಿ ನಿಲ್ತಾ ಇಲ್ಲ. ಓಕೆ, ತುಂಬ ಆಲೋಚನೆಗಳು ಬರ್ತಿದೆ ನಿಮ್ಮ ಬಗ್ಗೆ, ತುಂಬ ನೆನಪುಗಳು ಕಾಡ್ತಾ ಇದೆ. ತುಂಬ ಆನ್ ಆ್ಯಂಡ್ ಆಫ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ತುಂಬ ಒತ್ತಾಯ ಮಾಡ್ತಿದ್ದೀರಾ ಅಥವಾ ಫೋರ್ಸ್ ಮಾಡ್ತಾ ಇದ್ದೀರಾ, ಏನಾದರೂ ಒಂದು ಕಮಿಟ್ಮೆಂಟ್ ಕೊಡು ಅಥವಾ ಏನಾದರೂ ಹೇಳು ಈ ಪ್ರೀತಿ ಬಗ್ಗೆ ಅಂತ ಹೇಳಿ. ಬಟ್ ಅವರಿಲ್ಲಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾವುದಕ್ಕೂ ಅವರು ನಿರ್ಧಾರ ತಗೊಂಡೋ ಅಂಥ ಪರಿಸ್ಥಿತಿಯಲ್ಲೇ ಇಲ್ಲ ಅಂತ ಕಾಣಿಸ್ತಿದೆ ಇವಾಗ. ಓಕೆ, ಫೀಲಿಂಗ್ಸ್ ತುಂಬಾ ಕಾಣಿಸ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಆ ಒಂದು ವ್ಯಕ್ತಿ ಮೇಲೆ ನಿಮಗೆ ಫೀಲಿಂಗ್ಸ್ ಸ್ಟಾರ್ಟ್ ಆಗಿರುವಂಥದ್ದು. ಸುಮ್ಮನೆ ಕೂತ್ಕೊಂಡಿದ್ರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಆ ವ್ಯಕ್ತಿ ಏನು ಮಾಡ್ತಿರ್ಬೋದು, ಯಾಕೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನನ್ನ ಮೇಲೆ ಪ್ರೀತಿ ಇಲ್ವಾ, ಸಮಥಿಂಗ್ ಅವ್ರ ರಿಲೇಟೆಡಲ್ಲೇ ನೀವು ತುಂಬ ಯೋಚನೆ ಮಾಡ್ತಾ ಇರ್ತೀರ. 24/7 ಅಂತಲೇ ಹೇಳ್ಬೋದು. ಒಂದು ಸೆಕೆಂಡ್ ನಿಮಗೆ ಬೇರೆ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಮಾಡ್ಕೊಂಡಿದ್ದೀರ ನಿಮ್ಮ ಮೈಂಡಲ್ಲಿ. ಓಕೆ, ಯಾವುದೇ ಕೆಲಸ ಮಾಡಿದರೂ ಆ ಕೆಲಸ ಮುಗಿಯೋವರೆಗೂ ಅಲ್ಲಿ ನಿಮ್ಮ ಕಾನ್ಸಂಟ್ರೇಟ್ ಇರುತ್ತೆ. ನೆಕ್ಸ್ಟ್ ಮೂಮೆಂಟ್ ನಿಮ್ಗೆ ಯೋಚನೆ ಬರೋದೇ ಆ ಒಂದು ವ್ಯಕ್ತಿಯ ಬಗ್ಗೆ. ಆ ವ್ಯಕ್ತಿಗೂ ಕೂಡ ಅದೇ ಥರನೇ ಆ ಫೀಲ್ ಆಗ್ತಾ ಇದೆ. ಓಕೆ, ಅವ್ರು ಎಷ್ಟೇ ಬ್ಯುಸಿ ಇರ್ಬೋದು, ಬಟ್ ಅವ್ರ ಮೈಂಡಲ್ಲಿ ಅವ್ರ ಮನಸ್ಸಲ್ಲಿ ನಿಮ್ಮ ನೆನಪನ್ನ ಸದಾಕಾಲ ನೆನಪಲ್ಲಿ ಇಟ್ಕೊಂಡಿದ್ದಾರೆ ನಿಮ್ಮನ್ನು. ಓಕೆ, ಎಸ್, ಒಂದಾಗಬೇಕು. ಏನೇ ಆದರೂ ಈ ಒಂದು ರಿಲೇಶನ್ಶಿಪ್ಪನ್ನು ಬಿಡಬಾರ್ದು. ಏನಾದರೂ ಕಷ್ಟಪಟ್ಟಾದರೂ ಈ ಒಂದು ರಿಲೇಶನ್ಶಿಪ್ಪನ್ನು ಉಳಿಸ್ಕೊಳ್ಬೇಕು. ಎಸ್, ನೋಡಿ, ವೈ ಲೆಟರ್, L U H G K D A C S ಓಕೆ M. ಓಕೆ, ಈ ಲೆಟರ್ಗಳ ಪ್ರೆಸೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ತುಂಬಾ ಮೆಂಟಲ್ ಡಿಸ್ಟರ್ಬ್ ಆಗಿದ್ದಾರೆ. ಓಕೆ, ನಿಮಗೂ ಕೂಡ ಹೇಳಿರ್ಬೋದು ಅವರು, ನನ್ನ ಮನಸ್ಸು ಈಗಿನ ಸ್ಥಿತಿ, ನನ್ನದು ಏನು ಹೇಳ್ಬೋದು, ಮನಸ್ಥಿತಿ ಸರಿ ಇಲ್ಲ, ಯಾವ ವಿಷಯದ ಬಗ್ಗೆನೂ ಮಾತಾಡಬೇಡ, ಸುಮ್ಮನೆ ಇದ್ಬಿಡು, ಸೈಲೆಂಟಾಗಿ ಇದ್ಬಿಡು ಅಂತ ನಿಮ್ಮ ಹತ್ರ ಹೇಳಿರ್ಬೋದು. ಸೊ ಭಯ ಕೂಡ ಕಾಡ್ತಾ ಇದೆ ಅವರಿಗೆ. ಇಲ್ಲಿ ಆಲ್ರೆಡಿ ಮದುವೆ ಆಗಿದ್ದೀರಾ. ಓಕೆ, ಮದುವೆ ಆಗಿರೋರನ್ನ ನೀವಿಲ್ಲಿ ಇಷ್ಟಪಡ್ತಿರೋ ಅಂಥದ್ದು ಕಾಣಿಸ್ತಾ ಇದೆ, ಅಥವಾ ನೀವು ನಿಮ್ಮ ಪರ್ಸನ್. ಓಕೆನಾ? ಸೊ ಆ ವ್ಯಕ್ತಿ ಸ್ವಲ್ಪ ಮುಜುಗರದ ವ್ಯಕ್ತಿ ಇರ್ಬೋದು, ಅಥವಾ ಭಯ ಪಡ್ತಾ ಇದ್ದಾರೆ. ಓಕೆ, ನೀವು ಕೇಳಿದಾಗಲ್ಲ, ಈ ಪ್ರೀತಿ ಬಗ್ಗೆ ಏನಾದರೂ ಒಂದು ನಿರ್ಧಾರ ತಗೋ ಅಂತ ಹೇಳಿದಾಗಲ್ಲ ಅವರು ಎಸ್ಕೇಪ್ ಆಗ್ತಾರೆ, ಆ ಒಂದು ಮ್ಯಾಟ್ರಿಂದನೇ ಎಸ್ಕೇಪ್ ಆಗ್ತಾರೆ. ಓಕೆ, ಆ ವಿಷಯದ ಬಗ್ಗೆ ಅವರು ಮಾತೇ ಆಡಲ್ಲ, ಸೈಲೆಂಟ್ ಆಗಿಬಿಡ್ತಾರೆ. ದಟ್ ಮೀನ್ಸ್ ನಿಮಗೆ ಅದು ಅವರು ಇಗ್ನೋರ್ ಮಾಡ್ತಿದ್ದಾರೆ, ಅಥವಾ ಅವರನ್ನು ಆ ಒಂದು ವಿಷಯನ ಅವರು ಮರೆ ಮಾಚ್ತಾ ಇದ್ದಾರೆ ಅಂತ ಅಲ್ಲ. ಬಟ್ ಇಲ್ಲಿ ಅವ್ರಿಗೆ ನಿರ್ಧಾರ ತಗೊಳ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅವರು ಲೈಫಲ್ಲಿ ನಡೀತಿರೋಂಥ ಇಶ್ಯೂಸ್ ಇರ್ಬೋದು, ಸಮಥಿಂಗ್ ಅವರಿಗೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅವ್ರಿಗೆ ಏನು ನಿರ್ಧಾರ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ. ಓಕೆನಾ?
ಅಷ್ಟು ಕನ್ಫ್ಯೂಷನ್ ಮೈಂಡ್ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ನಿಮಗೋಸ್ಕರ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಲವ್ ಸಾಂಗ್ ಕೇಳ್ತಾ ಇರೋವಂಥದ್ದು, ರೊಮ್ಯಾಂಟಿಕ್ ಸಾಂಗ್ಸ್ ಇರ್ಬೋದು, ಸ್ಯಾಡ್ ಸಾಂಗ್ಸ್ ಇರ್ಬೋದು, ಸಾಂಗ್ ಕೇಳ್ತಾ ಇದ್ದಾರೆ. ಮ್ಯೂಸಿಕ್ ಲವರ್ ಇರ್ಬೋದು ನಿಮ್ಮ ಪರ್ಸನ್. ಸಾಂಗ್ಸ್ ಅಂದರೆ ತುಂಬ ಇಷ್ಟ ನಿಮಗೆ ಅಥವಾ ನಿಮ್ಮ ಪರ್ಸನ್ಗೆ. ಓಕೆ, ಸೊ ಟ್ಯಾರೋ ಕಾರ್ಡಿಂದ ಏನು ಬರುತ್ತೆ ಅಂಥೇಳಿ ಚೆಕ್ ಮಾಡೋಣ. ಓಕೆ, ನಿಮ್ಮ ಮೈಂಡಲ್ಲಿರೋವಂಥ ವ್ಯಕ್ತಿ, ನಿಮ್ಮ ಪರ್ಸನ್ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನು ನಿರ್ಧಾರ ತಗೊಳ್ತಾ ಇದ್ದಾರೆ? ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಓಕೆ, ದ ಎಂಪ್ರೆನ್ಸ್ ಕಾರ್ಡ್ ಬಂದಿದೆ, 7 ಆಫ್ ಪೆಂಟಿಕಲ್. ಎಸ್, ಅವ್ರಿಗೆ ನಿರ್ಧಾರ ತಗೊಳ್ಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಓಕೆನಾ, ಅವ್ರ ಮನಸ್ಸಲ್ಲಿ ಪ್ರೀತಿ ಇದ್ದರೂ ಕೂಡ ನಿರ್ಧಾರ ತಗೊಳ್ತಾ ಇಲ್ಲ ಅವರು. ಇಲ್ಲಿ ಕೆಲವೊಬ್ಬರಿಗೆ 1 ವರ್ಷದಿಂದಲೂ ನಿಮ್ಮ ಪರ್ಸನ್ ಇದೇ ಥರನೇ ಅವರು ಹೇಳ್ತಾ ಬಂದಿರ್ಬೋದು, ದೂಡ್ತಾ ಬಂದಿದ್ದಾರೆ, ನಾನು ಹೇಳ್ತೀನಿ, ಅಥವಾ ಈ ಒಂದು ಪ್ರೀತಿ ಬಗ್ಗೆ ಏನಾದರೂ ಒಂದು ನಿರ್ಧಾರ ತಗೊಳ್ಳಿ ಅಂತ ನೀವು ಹೇಳಿದಾಗೆಲ್ಲ ಅವರು ಎಸ್, ಇಲ್ಲಿ ಕನ್ಫ್ಯೂಷನ್. ಓಕೆ, ಬಾಟಮ್ ಆಫ್ ದ ಕಾರ್ಡ್ ದ ಮ್ಯಾಜಿಷಿಯನ್ ಬಂದಿದೆ. ಓಕೆ ಓಕೆ, ಇಲ್ಲಿ ನೀವು ಹೇಳಿದಾಗೆಲ್ಲ ಅಂದರೆ ಈ ಒಂದು ಪ್ರೀತಿ ಬಗ್ಗೆ ಒಂದು ನಿರ್ಧಾರ ತಗೊಳ್ಳಿ ಅಂತ ಹೇಳಿದಾಗೆಲ್ಲ ಅವರು ಫುಲ್ ಕನ್ಫ್ಯೂಷನ್ ಮೈಂಡೇ ಮಾಡ್ಕೊಳ್ತಾರೆ ಅವರು. ಓಕೆನಾ, ಇಲ್ಲಿ ನಿಮ್ಮ ಪರ್ಸನಿಗೆ ಇನ್ನೊಬ್ಬರು ಪರ್ಸನ್ ಕೂಡ ಇರಬಹುದು, ಅಥವಾ ಫ್ಯಾಮಿಲಿ ಮೆಂಬರ್ಸ್, ಅವ್ರಿಗೆ ಜವಾಬ್ದಾರಿ ಕೂಡ ಇರಬಹುದು. ಬಟ್ ಇಲ್ಲಿ ಸಮಥಿಂಗ್, ಓಕೆನಾ, ಕಂಟ್ರೋಲ್ ಮಾಡ್ತಾ ಇರೋವಂಥದ್ದು, ಅವರ ಫೀಲಿಂಗ್ಸ್ನ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು. ಓಕೆನಾ, ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೂ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ತಾ ಇರೋವಂಥದ್ದು. ಓಕೆನಾ, ಆ ಥರ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಒಂದು ಭಯ ಕೂಡ ಇರಬಹುದು, ಫ್ಯಾಮಿಲಿಯಿಂದ ಹೆದರ್ಕೊಂಡು ಈ ಪ್ರೀತಿನ ಒಪ್ಕೊಳ್ದೆ ಹೋದರೆ ಅನ್ನೋ ಒಂದು ಭಯದಿಂದ ಅವ್ರು ನಿಮ್ಮ ಮೇಲೆ ಫೀಲಿಂಗ್ಸ್ ಇರೋದನ್ನು ಅವರು ಹೇಳ್ತಾ ಇಲ್ಲ. ಓಕೆನಾ, ಇಲ್ಲಿ ಸಮಥಿಂಗ್ ನಿಮ್ಮನ್ನು ಬ್ಲೈಂಡಾಗಿ, ಅಥವಾ ನೀವಿರ್ಬೋದು ನಿಮ್ಮ ಪರ್ಸನ್ ಇರ್ಬೋದು, ಬ್ಲೈಂಡಾಗಿ ಈ ಪ್ರೀತಿನ ನಂಬಿದ್ದೀರಾ. ಅವ್ರು ನಿಮಗೆ ಚೀಟ್ ಮಾಡಿದ್ರು, ಅಥವಾ ಅವ್ರು ನಿಮಗೆ ಮೋಸ ಮಾಡ್ತಿದ್ರು, ಅಥವಾ ನಿಮಗೆ ಅವ್ರು ಏನೇ ಮಾಡ್ತಾಯಿದ್ರು ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಓಕೆ, ತುಂಬ ಬ್ಲೈಂಡಾಗಿ ನೀವು ಅವರನ್ನು ಟ್ರಸ್ಟ್ ಮಾಡಿದ್ದೀರಾ. ಬಟ್ ಇಲ್ಲಿ ಕೆಲವೊಬ್ಬರಿಗೆ 3 ಮಂತ್ ಒಳಗೆ ಈ ಒಂದು ಪ್ರೀತಿ ಬಗ್ಗೆ ಒಂದು ಗಟ್ಟಿ ನಿರ್ಧಾರ ತಗೊಳ್ಬೇಕು ಅನ್ನುವಂಥ ಮೈಂಡ್ ಬರ್ತಿದೆ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಈ ಒಂದು ಪ್ರೀತಿಯಲ್ಲಿ ಕೆಲವೊಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರ್ಬೋದು. ಓಕೆ, ಫಿಸಿಕಲ್ ಅಟ್ರಾಕ್ಷನ್ಸ್ ಇರ್ಬೋದು. ಸೊ ಇಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಫಿಸಿಕಲ್ ಅಟ್ರಾಕ್ಷನ್ ಯಾರಿಗೆಲ್ಲ ಆ ಥರ ಒಂದು ಈ ವಿಷಯದಲ್ಲಿ ಮೂವ್ ಆಗಿದ್ದೀರಾ. ಸೊ ಅವರು ನಿಮಗೆ ಅನ್ನಿಸ್ತಾ ಇರ್ಬೋದು ಆ ಥರ ನಾನು ಫಿಸಿಕಲ್ ಆಗಿ ಅವ್ರ ಜೊತೆ ಮೂವ್ ಆಗಬಾರ್ದಾಗಿತ್ತು ಅನ್ನೋವಂಥದ್ದು ಇವಾಗ ನಿಮ್ಮ ಮೈಂಡಲ್ಲಿ ಅನ್ನಿಸ್ತಾ ಇದೆ. ಬಟ್ ಕಾಲ ಮಿಂಚೋಗಿದೆ. ಓಕೆ, ಸೊ ಆ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿರ್ಬೋದು. ಎಸ್, ವೆಯ್ಟ್ ಅಂಥೇಳಿ ಬರ್ತಾ ಇದೆ. ಸ್ವಲ್ಪ ದಿನ ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿ. ಓಕೆ, ನಿರ್ಧಾರನ ತಗೊಳ್ಳೋಕ್ಕೆ ಇಲ್ಲಿ ಆಲ್ರೆಡಿ ಹೇಳಿದಾಗೆ 3 ಮಂತಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೆ ಈ ಒಂದು ಪ್ರೀತಿ ವಿಷಯದಲ್ಲಿ ಏನಾದರೂ ಒಂದು ನಿರ್ಧಾರ ಮಾಡಬೇಕು ಅಂತ ಹೇಳಿ ಪ್ಲ್ಯಾನಿಂಗ್ ಇರೋದ್ರಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಸೊ ರೊಮ್ಯಾನ್ಸ್. ಎಸ್, ನೋಡಿ ತುಂಬ ಫೀಲಿಂಗ್ಸ್ ಇದೆ, ಭಾವನಾತ್ಮಕವಾಗಿ ನೀವಿಬ್ಬರು ಅಟ್ಯಾಚ್ಮೆಂಟ್ ಇದೆ, ಅಟ್ರಾಕ್ಷನ್ ಇದೆ. ಓಕೆ, ರೊಮ್ಯಾಂಟಿಕ್ ಏಂಜಲಿಂದ ಏನು ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ.
ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಪ್ರೀತಿಗೋಸ್ಕರ ಆ ಒಂದು ಪರ್ಸನ್ಗೋಸ್ಕರ ನೀವು ಇಲ್ಲಿ ತುಂಬ ದಿನದಿಂದನೂ ವೆಯ್ಟ್ ಮಾಡ್ತಿರ್ಬೋದು. ಅವ್ರು ಏನಾದರೂ ಒಂದು ನಿರ್ಧಾರ ಹೇಳ್ತಾರೆ ಈ ಒಂದು ಪ್ರೀತಿ ವಿಷಯದಲ್ಲಿ ಅಂತೇಳಿ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಕೆಲವೊಬ್ಬರು 3 ಮಂತಿನ ವೆಯ್ಟ್ ಮಾಡ್ತಿರ್ಬೋದು ಅಥವಾ ವರ್ಷಗಳಿಂದ ವೆಯ್ಟ್ ಮಾಡ್ತಿರ್ಬೋದು ಆ ವ್ಯಕ್ತಿಗೋಸ್ಕರ. ಈ ಒಂದು ಪ್ರೀತಿಯಲ್ಲಿ ಏನಾದರೂ ಒಂದು ನಿರ್ಧಾರನ ತಗೊಳ್ತಾರೆ ಅಂತ ಹೇಳಿ, ಓಕೆನಾ. ಸೊ ಫೈನಲಿ ನಿಮಗೊಂದು ಏನೋ ಒಂದು ಹ್ಯಾಪಿ ಮೂಮೆಂಟ್ ಇರ್ಬೋದು, ಸೆಲೆಬ್ರೇಷನ್ ಅನ್ನೋವಂಥದ್ದು ಇಲ್ಲಿ ಆಗುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಡೆಫಿನೆಟ್ಲಿ ನಿಮ್ಮ ಒಂದು ಪ್ರೀತಿಯಲ್ಲಿ ಒಂದು ರೊಮ್ಯಾನ್ಸ್ ಅನ್ನುವಂಥದ್ದು ಇದೆ. ಓಕೆ, ರಿಲೀಸ್ ಯುವರ್ ಎಕ್ಸ್ ವೆರಿ ಸೂನ್, ಗೆಟ್ಟಿಂಗ್ ಟು ನೋ ಈಚ್ ಅದರ್. ಒಬ್ರನ್ನೊಬ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಒಬ್ರನ್ನೊಬ್ರು ಟೈಮ್ ಕೊಡ್ತಾ ಇಲ್ಲ, ಮೇಯ್ನ್ ಅದು ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ನಿಮಗೆ ಅವರು ಟೈಮ್ ಕೊಡ್ತೀರಾ, ನೀವು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ಓಕೆನಾ. ಸೊ ಇಲ್ಲಿ ವೆರಿ ಸೂನ್ ನಿಮಗೊಂದು ಕ್ಲಾರಿಟಿ, ಒಂದು ಡಿಸೈಡ್ ಮಾಡ್ತೀರಾ, ಡಿಸಿಷನ್ನ ತಗೊಳ್ತೀರಾ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಡೆಫಿನೆಟ್ಲಿ. ಓಕೆ, ವೆರಿ ಸೂನ್, ಆದಷ್ಟು ಬೇಗ ಅಂತಲೇ ಹೇಳ್ಬೋದು. ಏಂಜಲಿಂದನೂ ಅದೇ ಗೈಡೆನ್ಸ್ ಬಂದಿದೆ. ರಿಲೀಸ್ ಯುವರ್ ಎಕ್ಸ್. ಇಲ್ಲಿ ಕೆಲವೊಬ್ಬರು ನಿಮ್ಮ ಎಕ್ಸ್ ಯಾರಿದ್ದಾರೆ ಅವರ ಒಂದು ನೆನಪಲ್ಲೇ ಇದ್ದೀರಾ ಅಂತ ಕಾಣಿಸ್ತಾ ಇದೆ, ಓಕೆನಾ. ಇಲ್ಲಿ ತುಂಬ ಜನ ಏನು ಒಂದು ಟ್ರಯಾಂಗಲ್ ಲವ್ನೇ ಲೀಡ್ ಮಾಡ್ತಾ ಇರ್ಬೋದು. ಆ ವ್ಯಕ್ತಿ ಅಲ್ಲ ಈ ವ್ಯಕ್ತಿ. ಇಲ್ಲಿ ಏನಂತ ಹೇಳಿದರೆ ಆ ವ್ಯಕ್ತಿ ಏನಾದರೂ ನಿಮಗೆ ಮೋಸ ಮಾಡಿದ್ರೆ ಈ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಣ, ಓಕೆನಾ. ಈ ವ್ಯಕ್ತಿ ಏನಾದರೂ ಮೋಸ ಮಾಡಿದ್ರೆ ಆ ವ್ಯಕ್ತಿ ಜೊತೆ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಣ, ಆ ಒಂದು ಮೈಂಡ್ಸೆಟ್ ಇದೆ ಅಂತ ಕಾಣಿಸ್ತಿದೆ. ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನ್ಗಿರ್ಬೋದು. ಓಕೆ, ಸೊ ಇಲ್ಲಿ ಆ ಒಂದು ಎಕ್ಸ್ ಅಂತ ಯಾರಿದ್ದಾರೆ ಅವ್ರನ್ನ ರಿಲೀಸ್ ಆಗೋವರೆಗೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಗೆಟ್ಟಿಂಗ್ ಟು ನೋ ಈಚ್ ಅದರ್, ಒಬ್ರನ್ನೊಬ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅವ್ರ ಬಗ್ಗೆ ನಿಮಗೆ ಹೆಚ್ಚಾಗಿ ಏನು ಅಷ್ಟು ಗೊತ್ತಿಲ್ಲ ಅಂತಲೂ ಕಾಣಿಸ್ತಾ ಇದೆ. ಇಲ್ಲಿ ಕೆಲವೊಬ್ರಿಗೆ ಅವ್ರ ಹೆಸರು ಕೂಡ ನಿಮಗೆ ಗೊತ್ತಿರಲಿಕ್ಕಿಲ್ಲ, ನಿಮ್ಮ ಪರ್ಸನ್ ಹೆಸರು. ಓಕೆ, ಸೊ ಅಷ್ಟು ನಿಮ್ಮ ಪರ್ಸನ್ನ ನೀವು ಬ್ಲೈಂಡಾಗಿ ನಂಬಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ತಿಳ್ಕೊಳ್ಳಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನಾನು ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗ್ತಿರೋಂಥ ಇಶ್ಯೂಸಿಗೆ ಒಂದು ಸ್ವಿಚ್ ವರ್ಡನ್ನ ಕೊಡ್ತೀನಿ. ಇದನ್ನು ಆದಷ್ಟು ನೀವು ಬ್ಲೂ ಪೆನ್ನಲ್ಲಿ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಬೇಕಾಗತ್ತೆ. ಓಕೆ, ಹಾಗೆ ನೀವು ಚಾಂಟ್ ಮಾಡಬೇಕಾಗತ್ತೆ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ, 108 ಟೈಮ್ಸ್ ಇರ್ಬೋದು, 21 ಟೈಮ್ಸ್ ಇರ್ಬೋದು, 11 ಟೈಮ್ಸ್ ಇರ್ಬೋದು, 41 ಅಥವಾ 48, 54. ಓಕೆನಾ. ಸೊ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಚಾಂಟ್ ಮಾಡಿ, ಓಕೆನಾ. ಸೊ ಇಲ್ಲಿ ಸ್ಕ್ರೀನ್ ಮೇಲೂ ಬರುತ್ತೆ ಆ ಒಂದು ಸ್ವಿಚ್ ವರ್ಡ್, ಅದನ್ನು ನೀವು ಏನು ಬರ್ಕೊಳ್ಳಿ ಅಥವಾ ನೀವು ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಅಂದರೆ ಬ್ಲೂ ಇಂಕಲ್ಲಿ ಬರ್ಕೊಳ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಬೇರೆ ಯಾವ ಪೆನ್ನನ್ನು ಯೂಸ್ ಮಾಡಬೇಡಿ. ಫಸ್ಟ್ ಇದನ್ನು ಬರ್ಕೊಳ್ಬೇಕಿದ್ರೆ ಒಂದು ಇಂಟೆನ್ಷನ್ನ ಇಟ್ಕೊಬೇಕಂದ್ರೆ ನೀವೊಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆದಷ್ಟು ಎಲ್ಲ ರಿಲೇಷನ್ಶಿಪ್ಪಲ್ಲಿ ಈಗ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಅಂತ ಹೇಳಿ ನೀವು ಅದನ್ನು ತಿಳ್ಕೊಂಡು ಆ ವಿಷಯವಾಗಿ ಆ ಪ್ರಾಬ್ಲಮ್ಸ್ ಎಲ್ಲದು ಕ್ಲಿಯರ್ ಆಗಿದೆ, ಆಲ್ರೆಡಿ ಕ್ಲಿಯರ್ ಆಗಿದೆ ಅಂತ ಹೇಳಿ ಏನು ನೀವು ಥಿಂಕ್ ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗತ್ತೆ. ಆ ಒಂದು ವಿಷಯದಲ್ಲಿ ನೀವು ಈ ಒಂದು ರಿಲೇಷನ್ಶಿಪ್ ಏನು ನಾನೀಗ ಕೊಡ್ತೀನಿ ಸ್ವಿಚ್ ವರ್ಡ್ನ, ಅದಕ್ಕೆ ರಿಲೇಟೆಡ್ ಆಗಿ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈಗ ನಾನು ಅಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ, ಡಿವೈನ್ ಟುಗೆದರ್ ಅಂತ ಹೇಳಿ. ಓಕೆ, ನಾನಿಲ್ಲಿ ಯಾವ ಥರ ಸ್ಪೇಸ್ ಬಿಟ್ಟು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಬರೆದಿದ್ದೀನಿ ಅದೇ ಥರನೇ ನೀವು ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಬೇಕು. ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಎಲ್ಲಿ ಬೇಕಿದ್ರೂ ಬರ್ಕೊಳ್ಬೋದು, ಕೈ ಮೇಲಿರ್ಬೋದು ಅಥವಾ ಈ ಥರ ರಿಸ್ಟ್ ಇರತ್ತಲ್ವ ಇಲ್ಲೂ ಬೇಕಿದ್ರೂ ಬರ್ಕೊಳ್ಬೋದು. ಓಕೆ, ನಿಮಗೆಲ್ಲಿ ಈಸಿ ಅನಿಸುತ್ತೆ ಅಲ್ಲಿ ಬರ್ಕೊಳ್ಳಿ, ಓಕೆನಾ. ಅದು ಫುಲ್ ಟೈಮ್ ನಿಮ್ಮ ಒಂದು ಬಾಡಿ ಪಾರ್ಟ್ ಮೇಲೆ ಇರಬೇಕು. ಅದು ನೀವೀಗ ಕೈಯಲ್ಲಿ ಇಲ್ಲೆಲ್ಲ ಬರ್ಕೊಂಡ್ರೆ ಕೈ ವಾಶ್ ಮಾಡುವಾಗ ಅಳಿಸೋಗುತ್ತೆ, ಅಳಿಸೋದ್ರೂ ಸಹ ಮತ್ತೆ ನೀವು ಬರ್ಕೊಳ್ಬೇಕಾಗತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ ಬ್ಲೂ ಪೆನ್ನಲ್ಲಿ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.